सत्पथारिಗಳಿಗೆ लागोनिया पाया विनवितो तुम्हारा करटाಡಿ ಬೋಲಾ ಮುಖಿ ನಾಮ ಎಲ್ಲ ತಾಯಂದಿರು ಕುಂತವರು ನಿಂತವರು ಹಟ್ಟದ ಮೇಲಿರೋರು ಬೆಟ್ಟದ ಮೇಲೆ ಎಲ್ಲರೂ ಸಹ ಒಮ್ಮೆ ಇಂಥ ಸಂದರ್ಭದಲ್ಲಿ ವರ್ಷಕ್ಕೊಮ್ಮೆ ಆದ್ರೂ ಭಗವಂತನ ದರ್ಬಾರಲ್ಲಿ ಕೂತಿದ್ದೀರಾ ಎಲ್ಲರೂ ಆ ಒಮ್ಮೆ ಕೂಗಿದ್ರೆ ಭಗವಂತ ಇವತ್ತು ಪಂಡರಾಪುರದಲ್ಲಿ ಇಲ್ಲದೆ ಇಲ್ಲಿಗೆ ಓಡಿ ಬರಬೇಕು ಹಂಗೆ ನಿಮ್ಮ ನಾಮಸ್ಮರಣೆ ಇರಬೇಕು ಎಲ್ಲರೂ ಕೈ ಎತ್ತಿ ನೋಡೋಣ ಇದು ಪರಮಾತ್ಮನ ಇದು ನಾಮಸ್ಮರಣೆ ಸ್ವತಃ ತಮ್ಮ ಮುಖಾರನ್ನ ಏನ್ ಹೇಳಿದ್ರಿ ಇದು ಭಗವಂತನ ನಾಮ ಭಗವಂತನಿಗೆ ಬೇಕಾಗಿರೋ ಒಂದೇ ಅವನೇನ್ ಮಾಡ್ತಾನೆ ಎಲ್ಲ ಕೊಡೋದೆಲ್ಲ ನಿಮ್ಮ ಅವನ್ ಕೊಟ್ಟಿರೋದೇ ನೀವು ತಿರುಗಿ ಕೊಡ್ತಾ ಇರೋದು ಅಲ್ವಾ ಇದೊಂದೇ ಆತ ಕೇಳಿದ್ರೆ ಆತನ ನಾಮ ಸದಾ ಭಗವಂತನ ನಾಮಸ್ಮರಣೆ ಮಾಡ್ತಾರೆ ಹೀಗೆ ಕೊನೆಯ ಅಂಶಕ್ಕೆ ಬಂದ್ಬಿಡೋಣ ತುಂಬಾ ಜನ ಮಾತಾಡ್ಕೊಳ್ತಿದ್ದಾರೆ ಇವನಿಗೆ 4 ಆನೆ ಕೊಟ್ಟು ಹಚ್ಚಿದ್ರೆ 12 ಆನೆ ಕೊಟ್ಟು ಬಿಡಿಸ್ಬೇಕಲ್ಲ ಇಲ್ಲ ಇಲ್ಲ ಸಮಯಕ್ಕೆ ನನಗೆ ಕೊಟ್ಟಿರೋ ಸಮಯ ನೀವು ಹೇಳಿದರೆ ಇಷ್ಟೇ ಹೊತ್ತಿಗೆ ಬಿಡ್ರಿ ಅಂತ ಅದಕ್ಕಿಂತ ಮುಂಚೆನೂ ನಾನು ಬಿಡೋದಿಲ್ಲ ಯಾಕಂದ್ರೆ ನಾನು ಅಷ್ಟು ಸರಿ ಜನ ಅಲ್ಲ ನಿಮ್ಮ ಹತ್ರ ಹೇಳಿದ್ರೆ ನಾನು ಬಿಡೋದು ಇಲ್ಲ ಬಂದಿರೋದು ಯಾಕೆ ನನ್ ಕಮಿಷನ್ ನನಗೆ ಕೊಟ್ಟಿಲ್ಲ ಅಂದ್ರೆ ನೀವು ನಾಮಸ್ಮರಣೆ ಮಾಡೋ ತನಕ ನನ್ ಕಮಿಷನ್ ಬರೋದಿಲ್ಲ ನೀವು ನಾಮಸ್ಮರಣೆ ಮಾಡಿದ್ದೆ ನಾನು ಬಂದಿದ್ದಕ್ಕೆ ಸಾರ್ಥಕ ಅದು ಮಾಡೋ ತನಕ ನಾನು ಬಿಡೋದಿಲ್ಲ ಕೊನೆ ಚರಣಕ್ಕೆ ಬಂದ್ಬಿಡೋಣ ಸರ್ವ ಸುಖಾಚ ಸುಖ ಎಲ್ಲಿ ಯಾಕೆ ಸುಖಲಾಗಿ ತರಿಸಿ ತಳಮಳ ಇದೆ ಇವತ್ತು ಸುಖ ಯಾರಿಗೆ ಬೇಡ ಸುಖ ಬೇಕು 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 ಅನ್ನೋ ತಳಮಳ ಇದೆ ಆದರೆ ಸಿಕ್ಕಿದ್ದೆಲ್ಲವೂ ಕ್ಷಣಿಕವಾಗ್ತಾ ಇದೆ ಕೈಯಿಂದ ತಪ್ಪೋಗ್ಬಿಡುತ್ತೆ ಒಂದ್ಸರಿ ಯೋಚನೆ ಮಾಡ್ಬಿಡಿ ಸುಖ ಬಂದಾಗ ಗೊತ್ತಾಗೋದಿಲ್ಲ ಸುಖ ಬಂದಾಗ ಗೊತ್ತಾಗೋದಿಲ್ಲ ಹೋಗ್ಬೇಕಾದ್ರೆ ಗೊತ್ತಾಗುತ್ತೆ ಸುಖ ಹೋಯ್ತು ಅಂತ ಗೊತ್ತಾಗುತ್ತೆ ಆದ್ರೆ ದುಃಖ ಬರ್ಬೇಕಾದ್ರೆ ಗೊತ್ತಾಗುತ್ತೆ ಹೋಗ್ಬೇಕಾದ್ರೆ ಗೊತ್ತಾಗೋದಿಲ್ಲ ಅಲ್ವಾ ಸುಖ ಬರ್ಬೇಕಾದ್ರೆ ಗೊತ್ತಾಗೋದಿಲ್ಲ ಹೋಗ್ಬೇಕಾದ್ರೆ
ಅಯ್ಯೋ ಹೋಯ್ತು ಅಂತ. ಅರೆ ದುಃಖ ಬರ್ಬೇಕಾದ್ರೆ ಗೊತ್ತಾಗ್ತದೆ, ಅಯ್ಯೋ ಇಷ್ಟೊಂದು ದುಃಖ ಬಂತು ಅಂತ. ಆದ್ರೆ ಕೊನೆಗೆ ಭಗವಂತನ ಕೃಪೆಯಿಂದ ಹೇಗೋತೋ ಗೊತ್ತಾಗ್ಲಿಲ್ಲ. ಹಾಗೆ ಸುಖ ಬೇಕಾ? ಸರ್ವ ಸುಖಾಚ ಆಧಾರ. ನಾವು ಸುಖ ಹುಡುಕಿ ಹುಟ್ಟಿದೀವಿ. ಸುಖ ಹುಡುಕಿ ಹೋದ್ರೆ ಸಿಗಲ್ಲ, ನಾವಾಗಿ ಪ್ರಯತ್ನ ಪಟ್ಟು ಆತನ ಹತ್ರ ಹೋದ್ರೆ ಸಿಕ್ಕೇ ಸಿಗುತ್ತೆ. ಸುಖ ಲಾಗಿಸಿ ಕರೆಸಿ ತಳಮಳ ಕರಿತು ಕೊಂಡರಿಸಿ ಸುಖದ ಆಗರ ಅಂತ ಹೋಗಿ ಹೋಗಿ ಪಾಂಡವನ ನಾವು ಏನೇನೋ ಕೇಳ್ಕೊಳ್ತೀವಿ. ನನ್ನ ಮಗಳಿಗೆ ಒಳ್ಳೆ ಗಂಡು ಸಿಗು, ಹಳೆಯ ಬಂದು ಮನೆ ತೊಳೆ ಆಗ ಏನೇನೋ ಆಸೆ ವ್ಯಕ್ತಪಡಿಸ್ತೀವಿ ಪಾಂಡವನ ಹತ್ರ. ಹೋಗಿ ಆದ್ಮೇಲೆ ಏನ್ ಬೇಕು ಕೇಳಲ್ಲ ನಾವು, ಬೇಡವಾಗಿದ್ದ ವಿಷಯ ಸುಖಗಳನ್ನ ಕೇಳ್ತೀವಿ. ರೀ, ನಿಮಗೆ ಮನೆಯಲ್ಲಿ ನಿಮ್ಮ ಕಷ್ಟ ಕಾರ್ಪಣ್ಯಗಳನ್ನು ನಿವಾರಣೆಗೆ ನಿಮ್ಮ ಮನೆಯಲ್ಲಿ ಏನು ಕಷ್ಟ ಬರುತ್ತೆ, ಏನ್ ಕೇಳ್ತೇವೆ, ನೀವು ಯಾರಿಗೆ ಹೋಗಿ ಕೇಳ್ಬೇಕು? ಪಾಂಡವನ ಹತ್ರ ಹೋಗಿ ಕೇಳಕ್ ಹೋಗ್ಬೇಡ್ರಿ. ನಿಮ್ಮ ಮನೆ ದೇವ್ರ ಹತ್ರ ಕೇಳ್ಕೊಳ್ಳಿ. ನಿಮ್ಮ ಮನೆ ದೇವ್ರುಗಳು ನಿಮ್ಮ ಸಂಸಾರ ನಡೆಸೋದು. ಆನಂದದಾಯಕ ನಿಮಗೆ ಬೇಕಾ? ಜೀವನದಲ್ಲಿ ಸರ್ವ ಸುಖದ ಬೇಕಾ? ಪರಿಪೂರ್ಣತೆ ಆಗಿ ಬೇಕಾ? ಹೋಗಿ ಸರ್ವ ಸುಖದ ಆಗರ. ನಮ್ಮ ಜ್ಞಾನೇಶ್ವರ ಮಹಾರಾಜರು ನೋಡಿ, ಬಾಪರಕುಮಾದೇವಿ ಎಷ್ಟೊಂದು ಇದರಲ್ಲಿ ಆಳವಾದ ಅರ್ಥಗಳನ್ನ ಇಟ್ಟಿದ್ದಾರೆ ಅಂದ್ರೆ ನಾವೀಗ ಕೇಳಿದ್ದು ಕೇವಲ ನನ್ನ ಪ್ರಕಾರ ಒಂದು ಅಷ್ಟೊಂದು ಅರ್ಥ ಇಟ್ಟಿದ್ದಾರೆ, ಎಷ್ಟೊಂದು ಸುಖ ಕೊಟ್ಟಿದ್ದಾನೆ. ಅದನ್ನು ನಾವು ಕಾಲಲ್ಲಿ ಓದ್ಬಿಟ್ಟು ಬೇರೆದೆಲ್ಲ ಮಾವಿನ ಮರ ಪರಿಪೂರ್ಣವಾದ ಪಕ್ವವಾದ ರಸಗಟ್ಟಾದ ಹಣ್ಣು ಕೊಡುತ್ತೆ, ನಿಮಗೆ ತಾಳ್ಮೆ ಇಲ್ಲ ಅಲ್ವಾ? ನಿಮಗೆ ತಾಳ್ಮೆ ಇಲ್ಲ, ಭಗವಂತನ ಮೇಲೆ ಪ್ರೇಮ ಇಲ್ಲ, ವಿಶ್ವಾಸ ಇಲ್ಲ, ಭಕ್ತಿ ಇಲ್ಲ, ಭಾವನೆ ಅಂತೂ ಮುಂಚೆನೇ ಇಲ್ಲ. ನೋಡಿ ಒಮ್ಮೆ ಹರಿಪಾಠದ 4ನೇ ಅಭಂಗ ಎಷ್ಟು ಸುಂದರವಾಗಿದೆ. ಭಾವವಿನ ಭಕ್ತಿ ಬಡವಿನ ಶಕ್ತಿ ಬೋಲುದೆಯೇ. ಹೌದಾ ಇಲ್ಲ? ಭಾವನೆ ಇಲ್ಲದ ಭಕ್ತಿ ತಗೊಂಡು ಏನ್ ಮಾಡ್ಬೇಕು? ನಮ್ಮ ಭಕ್ತಿ ಹಾಗಿದೆ. ಮನೇಲಿ ಹೆಣ್ಮಕ್ಳು ಹೇಳ್ತಾರೆ, ನಿಮಗೆ ತಿಂಡಿ ಬೇಕಾ, ಬೇಗ ಬೇಗ ದೇವ್ರ ಪೂಜೆ ಮಾಡ್ರಿ, ನಾ ತಿಂಡಿ ರೆಡಿ ಮಾಡ್ಬೇಕು. ಮತ್ ಮಾತು ಕೇಳೋದೇ ಅರ್ಥ ನೋಡಿ, ಎಷ್ಟು ಬೇಗ ಹೇಳ್ತಾರೆ, ಅನುಭವ. ಅವಾಗ ಇವನು ಮಾತು ಕೇಳ್ಬೇಕಲ್ಲ, ತಿಂಡಿ ಸಿಗ್ಬೇಕು ಅಂದ್ರೆ ಏನ್ ಮಾಡ್ತೇನೆ, ಪೂಜೆ ಮಾಡ್ತಾ ಬೇಗ ಆಯ್ತಾನೆ, ಅಂಗಡಿಗೆ ಹೋಗ್ಬೇಕು, ಲೇಟ್ ಆಯ್ತು, ನಮ್ಮ ಧ್ಯಾನ ಎಲ್ಲಿರುತ್ತೆ? ತಿಂಡಿ ಮೇಲೆ ಇರುತ್ತೆ. ನಮ್ಮ ಕೈ ಏನ್ ಮಾಡ್ತಿರುತ್ತೆ? ಪೂಜೆ ಮಾಡ್ತಾ ಇರ್ತಾರೆ. ಭಾವನೆ ಇಲ್ಲ. ಭಾವನೆ ಇಲ್ಲ ಅಂದ್ರೆ ಭಕ್ತಿ ಎಲ್ಲಿ ಬೆಲೆ ಬರಬೇಕು? ಆತನಿದ್ದಾನೆ, ಆತನ ಕಾಪಾಡ್ತಾನೆ, ಕ್ಷಣ ಕ್ಷಣಕ್ಕೂ ಆತನಿಂದಲೇ ಜಗತ್ತು ಪರಿಸರ ಎಲ್ಲವೂ ನಡೆಯುತ್ತೆ ಅಂತ ನಮಗೆ ವಿಶ್ವಾಸ ಇಲ್ಲ. ಭಾವವಿನ ಭಕ್ತಿ, ಭಕ್ತಿ ವಿನ ಮುಕ್ತಿ. ಮುಕ್ತಿಯ ಬಗ್ಗೆ ಮಾತಾಡ್ತೀವಿ, ಏನೇನೋ ದೊಡ್ಡ ದೊಡ್ಡ ವಿಚಾರ ಮಾತಾಡ್ತೀವಿ ಮುಕ್ತಿಯ ಬಗ್ಗೆ. ನಿಮಗೆ ಭಕ್ತಿನೇ ಇಲ್ಲ ಅಂದ್ರೆ ಮುಕ್ತಿದ ಬಗ್ಗೆ ಯಾರು ಕೇಳ್ಬೇಕು ಅಲ್ವಾ? ಒಂದು ಕ್ವಿಂಟಾಲ್ ಅಕ್ಕಿ ಮೂಟೆನ ಹಿಂಗೆ ತಗೊಂಡ್ಬಿಟ್ಟು ಹಿಂಗ್ ಬಿಸಾಕ್ತೀನಿ ಅಂತ ಪೈಲವಾನ, ಹೌದಲ್ಲ? ಹಿಂಗ್ ತಗೊಂಡ್ ಹಿಂಗ್ ಬಿಸಾಕ್ಬಿಡ್ತೀನಿ. ಆತನಿಗೆ ಅಷ್ಟು ಬಲ ಇರುತ್ತಲ್ಲ, ಒಂದು ಸಣ್ಣ ಜ್ವರ ಬರ್ಲಿ ಅವನ ಶಕ್ತಿ ಎಲ್ಲ ಏನಾಗಿರುತ್ತೆ? ಬಾಳೆ ಗಿಡ ಕಡ್ದಂಗಾಗಿರುತ್ತೆ. ಹೌದಿಲ್ಲ? ಎಂತ ಶಕ್ತಿ ಇದ್ರೆ ಏನು ಉಪಯೋಗ? ಭಾವವಿನ ಭಕ್ತಿ, ಭಕ್ತಿ ವಿನ ಮುಕ್ತಿ. ಬಲ ಇಲ್ಲ ಅಂದ್ರೆ ಶಕ್ತಿ ಉಪಯೋಗ ಬೆಲೆನೇ ಇಲ್ಲ. ಬಲ ಇಲ್ಲ ಅಂದ್ರೆ ಶಕ್ತಿ ತಗೊಂಡೇನಾದ್ರೂ ಮಾಡ್ಬೇಕು ಅಲ್ವಾ? ಹಾಗೆ ನಾವು ಭಾವವಿನ ಭಕ್ತಿ, ಭಕ್ತಿವಿನ ಬೆಳೆವಿನ ಶಕ್ತಿಗಳು ಇವೆಲ್ಲ ಇದ್ರೆ ಆ ಪ್ರಸನ್ನ ಬರೀ ಅವನು ಪ್ರಸನ್ನನಾಗ್ತಾನೆ, ಒಲುಮೆ ಆಗ್ತಾನೆ, ತನ್ನನ್ನ ತಾನಾಗಿ ಪರಿವರ್ತನೆ ಮಾಡಿಕೊಳ್ಳುವಂತ ಶಕ್ತಿ ಕೊಡ್ತಾನೆ. ಇದು ಸುಖದ ಆಗರ, ಪರಿಪೂರ್ಣ ಸುಖದ ಆಗರ, ಸರ್ವ ಸುಖಾಚ ಆಗರ. ಯಾರು ಕುಮಾರದೇವಿಗಳು ಯಾರು ಭಗವಂತನಿಗೆ ಶರಣಾಗ್ತಾರೆ ಅವರು ಮಾತ್ರ ಇದೆಲ್ಲ ಸಾಧ್ಯತೆ ಪಡಿಬಹುದು. ತೀರ್ಥಂಕಾರರೇ ಒಂದು ಕೀರ್ತನೆ ಮಾಡ್ಬೇಕಂದ್ರೆ ಪ್ರಥಮ ಶಬ್ದದಿಂದ ಪ್ರಾರಂಭವಾಗಿ ಕೊನೆ ತನಕ ಬರ್ತೀವಲ್ಲ, ಚರಣಗಳನ್ನ ಹೇಳ್ಕೊಂತ ಉಲ್ಟಾ ಹೋದ್ರು ಅದೇ ಅರ್ಥ ಬರಬೇಕು. ಯಾರು ಭಗವಂತ ಬಾಪರಕುಮಾರ ದೇವಿಯವರಿಗೆ ಶರಣಾಗತಿ ಆಗ್ತಾರೆ
ಅವರು ಸುಖದ ಆಗರ ಆಗ್ತಾರೆ. ಆ ಸುಖದ ಆಗರ ಆಗ್ಬೇಕಂದ್ರೆ ಅವರು ಭೌತ ಸುಕೃತಾಚೆ ಫಲ ಇರಬೇಕು. ಆ ಫಲ ಇದ್ದಾಗ ವಿಠಲ, ಆ ವಿಠಲ ಈ ವಿಠಲ ಇಬ್ರು ದೊರಕ್ತಾರೆ. ಅಥವಾ ಆ ವಿಠಲ ಅಥವಾ ಮಾಧವ ಇಬ್ರು ದೊರಕ್ತಾರೆ. ಅದು ಯಾವಾಗ ದೊರಕಂದ್ರೆ ಆತನ ರೂಪದ ಪಾಲನೆ ಅಥವಾ ಸೇವನೆ ಅಥವಾ ಸೇವೆ ಮಾಡಿದಾಗ ರೂಪ ಉಲ್ಟದಿ ಕೆಳಗಿಂದ ಮೇಲೋದ್ರು ಒಂದೇ ಅರ್ಥ ಬರಬೇಕು, ಮೇಲಿಂದ ಒಂದೇ ಅರ್ಥ ಬರಬೇಕು. ಆವಾಗ ಕೀರ್ತನಕರಿಗೆ ಕೀರ್ತನೆಯ ಅಭಂಗ ಅರ್ಥ ಆಗಿದೆ. ಕೀರ್ತನ ಪುಷ್ಪವನ್ನು ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾದ ಪಾಂಡುರಂಗ ಆದಿಶಕ್ತಿ ರುಕ್ಮಿಣಿ ಮಾತೆಯಲ್ಲಿ ಮತ್ತು ಗುರು ವೈದ್ಯರಲ್ಲಿ ಮತ್ತು ಮಾತಾಪಿತೃಗಳಲ್ಲಿ ಹಾಗೂ ನಿಮ್ಮೆಲ್ಲರ ಚರಣಗಳಿಗೂ ಅರ್ಪಣೆ ಮಾಡ್ತಾ ಈ ಸೇವೆಯನ್ನು ಕೊಟ್ಟಂತಹ ಸಹಸರ್ಜುನ ಸಮಾಜದವರಿಗೆ ನನ್ನ ಅನಂತ ಅನಂತ ಧನ್ಯವಾದಗಳನ್ನು ತಿಳಿಸ್ತಾ ಈಗ ಕೊನೆಯ ಚರಣದೊಂದಿಗೆ ಈ ಕೀರ್ತನೆಯನ್ನ ಮುಕ್ತಾಯಗೊಳಿಸೋಣ. ಸರ್ವ
ನಕ್ಷತ್ರ ಟಿವಿ ಲೋಕಲ್ ನ್ಯೂಸ್, ಇದು ನಿಮ್ಮದೇ ಧ್ವನಿ.